ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ನಡೆದಂಥ ಕನ್ನಡ ವಿಷಯದ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್ನ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ಕೊತ ಹೋಗೋಣ. ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನಿಗೆ ಒಂದನೇ ಪ್ರಶ್ನೆಗೆ ಉತ್ತರ: ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಎರಡನೇ ಪ್ರಶ್ನೆಗೆ ಉತ್ತರ: 2 ಮತ್ತು 4 ಇದು ಸರಿಯಾದ ಉತ್ತರ ಆಗಿದೆ. ಜಾಲಿಯ ರಸಸ್ವಾದ ವಿಷಯದಂತಿರುತ್ತದೆ. ನಂತರ 4ನೇ ಪ್ರಶ್ನೆಗೆ ಉತ್ತರ ಬರಬ್ಬನ. 5ನೇ ಪ್ರಶ್ನೆಗೆ ಉತ್ತರ ಗಂಜಿಗೆ. 6ನೇ ಪ್ರಶ್ನೆಗೆ ಉತ್ತರ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಅಭಿಮಾನ. 7ನೇದಕ್ಕೆ ವಿಂಗ್ಸ್ ಆಫ್ ಫೈರ್. 8ನೇದಕ್ಕೆ ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಆಗಿದ್ದರು. 9ನೇ ಪ್ರಶ್ನೆಗೆ ಉತ್ತರ ಈ ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ. ಇಲ್ಲಿ 10ನೇ ಪ್ರಶ್ನೆಗೆ ಉತ್ತರ ಈ ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ. ಬಿಟ್ಟ ಸ್ಥಳಗಳಿಗೆ ಸೂಕ್ತವಾದ ಉತ್ತರವನ್ನು ತುಂಬಿರಿ ಅಂತ ಕೇಳಿದ್ದಾರೆ. ಇಲ್ಲಿ ದುರಾಸೆ ಹುಡುಗರನ್ನು ನಿರಾಕರಿಸಿದವರು ನಿಶೇಷ್ ಶರ್ಮಾ. 12ನೇ ಪ್ರಶ್ನೆಗೆ ಕನ್ನಡ ಮೂಲಕ ಕಲಿತ ಶ್ರೇಷ್ಠ ವಿಜ್ಞಾನಿ CNR ರಾವ್. 13ನೇ ಪ್ರಶ್ನೆಗೆ ಉತ್ತರ ಕುದುಪನಿಗೆ. 14ನೇದು ರಾಮಾಯಣದ ಕಥೆ ಹೇಳಲು ಮನೋರಮೆ ಕೇಳಿದಳು. 15ನೇ ಪ್ರಶ್ನೆಗೆ ವಾರ್ತಾ ಇಲಾಖೆ ಮುಂದಿಸಿ ಬರೆಯಿರಿ. ಕದಡಿದ ಸಲೀಲಂ ತಿಳಿವಂದದೆ ನಾಗಚಂದ್ರ. ಪುಲಿಗೇರಿ ಸೋಮನಾಥ ಸೋಮೇಶ್ವರ ಶತಕ. ಪುರಂದರದಾಸರು ಈ ಜಾಲಿಯ ಮರದಂತೆ. ಮುಕ್ತಕಂಠ ಬೆಳಗು ಜಾವ. ಟಿ ಯಲ್ಲಪ್ಪ ಅತ್ತಿಚಿತ್ತ. ಮತ್ತು ನಂತರ ಪ್ರಶ್ನೆಗೆ ಉತ್ತರ ನೋಡೋಣ. ವ್ಯಾಕರಣ ಪ್ರಶ್ನೆಗಳು. ಮೊದಲಿಗೆ ಸಮನಾರ್ಥಕ: ಬಂಗಾರ ಚಿನ್ನವನ್ನು, ಕಣ್ಣು ನಯನ ನೇತ್ರ, ಅಕ್ಷಿ ಪುಷ್ಪ, ಕುಸುಮ ಪ್ರಸೂನ. ಇವು ಸಮನಾರ್ಥಕ ಪದಗಳು. ಇದು ಗುಣವಾಚಕ ಪದಗಳಲ್ಲಿ ಕಲಿ ಭೀಮ ಕಲಿ, ಉಸಿನಿದ್ದೆ ಉಸಿ, ಕಿರು ಆದಿ ಕಿರು ಇವು ಗುಣವಾಚಕಗಳಾಗಿವೆ. 47 ಕ್ರಿಯಾಪದಗಳ ಧಾತುರೂಪಗಳು: ಓದುವನು ಓದು, ನಲಿಯುತ್ತ ನಲಿ, ಆಡುವಳು ಹಾಡು. ಇಲ್ಲಿ ವಿಭಕ್ತಿ ಪ್ರತ್ಯಯಲ್ಲಿ ಗುರುವಿಗೆ ಚತುರ್ಥಿ, ವಿಶ್ವಾಸದಿಂದ ತೃತೀಯ, ಗದ್ಯದೊಳು ಸಪ್ತಮಿಯಾಗಿದೆ. ಕೆಳಗಿನ 2 ತತ್ಸಮ ರೂಪ ಬರೆಯ ಅಂತ ಕೇಳಿದ: ರಾಯ ರಾಜ, ದನಿ ಧ್ವನಿ, ಪಯಣ ಪ್ರಯಾಣ. ನಂತರ ಪ್ರಶ್ನೆ: ನುಡುಗಟ್ಟು ಸ್ವಂತ ವಾಕ್ಯವನ್ನು ಉತ್ತರಿಸಿ ಅಂತ ಕೇಳಿದರೆ, ತಲೆದೂಗು ಅಂದರೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದು, ದಾರಿದೀಪ ಅಂದರೆ ಮಾರ್ಗದರ್ಶನ ನೀಡುವುದು, ಗಾಳಿ ಸುದ್ದಿ ಅಂದರೆ ವದಂತಿ ಸುಳ್ಳು ಸುದ್ದಿ. ಇವು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಬೇಕು. ಥ್ಯಾಂಕ್ ಯು ಆಲ್.